ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫೆಬ್ರವರಿ 12ನೇ ತಾರೀಕು ಗುರುಜಿಯವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿರುವಂತಹ ಕುಬೇರ ಸಭೆ ಕಾರ್ಯಕ್ರಮ ಈ ಬಾರಿ ಅಯೋಧ್ಯೆಯಲ್ಲಿ ನಡೀತಾ ಇದೆ. ಇದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ಶ್ರೀರಾಮನ ದರ್ಶನವನ್ನ ಪಡ್ಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಇನ್ನು ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಇದು ಒಂದೇ ಒಂದು ಅವಕಾಶ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಗುರುಗಳೇ, ಸಾಕಷ್ಟು ಜನ ಈ ಒಂದು ಮಾತೇ ಇದೆ ಅಂತ ಹೇಳ್ಬೋದು, ಹೆಣ್ಣಿಗೆ ಗಂಡು ಆಸರೆ, ಗಂಡಿಗೆ ಹೆಣ್ಣು ಆಸರೆ ಅಂತ. ಬಟ್ ಒಂದು ಕಡೆಯಿಂದ ಒಂದು ಸೈಡಿಂದ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇವ್ರು ನಮ್ಮ ಜೀವನದಲ್ಲಿ ಬಂದರೆ ನಮ್ಮ ಒಂದು ಜೀವನ ಕಂಪ್ಲೀಟ್ ಆಗುತ್ತೆ ಅಂತ. ಆದರೆ ಅವ್ರು ಬರ್ತಾ ಇರೋದಿಲ್ಲ. ಸೊ ಅವ್ರನ್ನ ಬರ್ಮಾಡ್ಕೊಳ್ಬೇಕು ಅಂತಂದರೆ ಏನಾದರೂ ರೆಮಿಡೀಸ್ನ ಫಾಲೋ ಮಾಡ್ಬೋದಾ? ಬಿಕಾಸ್ ಅವ್ರು ನಮ್ಮ ಲೈಫಿಗೆ ಬಂದರು ಅಂತಂದರೆ ನಮ್ಮ ಒಂದು ಲೈಫ್ ಕಂಪ್ಲೀಟ್ ಆಗುತ್ತೆ ಅಥವಾ ನಮ್ಮ ಒಂದು ಆಸೆ ಕನಸುಗಳು ಫುಲ್ಫಿಲ್ ಆಗುತ್ತೆ ಅಂತಿರುತ್ತೆ. ಸೊ ಅಂಥ ವ್ಯಕ್ತಿನ ಬರ್ಮಾಡ್ಕೊಳ್ಬೇಕು ಅಂತಂದರೆ ಯಾವ ರೆಮಿಡಿ ಫಾಲೋ ಮಾಡಬೇಕಾಗುತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೆಲವೊಂದಕ್ಕೆ ಮಂತ್ರ ಕೆಲಸ ಮಾಡುತ್ತೆ, ಇನ್ನು ಕೆಲವೊಂದು ಬಾರಿ ಮೌನವಾಗಿ ಮಂತ್ರವೇ ಬೇಕಾಗಿಲ್ಲ, ಅಲ್ಲಿ ತಂತ್ರ ಕೆಲಸ ಮಾಡುತ್ತೆ. ಕೆಲವೊಂದು ಕಡೆ ಮಂತ್ರ, ತಂತ್ರ, ಯಂತ್ರ ಮೂರು ಕೆಲಸ ಮಾಡುತ್ತೆ. ಈಗ ನೀವು ಕೇಳಿದ್ದಕ್ಕೆ ತಂತ್ರ ಕೆಲಸ ಮಾಡುತ್ತೆ, ಯಂತ್ರವೇ ಬೇಕಾಗಿಲ್ಲ. ಯಂತ್ರ ಅಂತಂದರೆ ಇನ್ನೊಬ್ಬರದ್ದು ಅಲ್ಲಿ ಪಾಲು ಬೇಕು. ಇಲ್ಲಿ ತಂತ್ರ ಯಾರು ಯಾರಿಗೆ, ಪಾಪ ನೀವು ಕೇಳಿದ್ರೆ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಆತ ಆಸರೆ ಆಗಿರ್ತಾನೆ. ಆತನದ್ದೋ ಎಲ್ಲೋ ಬೆಟ್ಟದ ಮೇಲೆ ಇರ್ತಾನೆ, ಏನೋ ಅವನಿಗೊಂದು ಸಂಪಾದನೆ ಇರುತ್ತೆ, ಏನೋ ಅಹಂಕಾರ ತೋರಿಸ್ತಾನೆ, ಏನೋ ಮೂರ್ಖತನದ ಪರಮಾವಧಿಯಲ್ಲಿ ಇರ್ತಾನೋ ಏನೋ ಗೊತ್ತಿಲ್ಲ. ಅರೆ ಆಕೆ ನನ್ನ ನಂಬಿದಾಳೆ ಅನ್ನೋಷ್ಟು ಕೂಡ ಆತನಿಗೆ ಕಿಂಚಿತ್ತಾದರೂ ಮನಸ್ಸಲ್ಲಿ ಇಲ್ಲದೆ ಇದ್ದಾಗ, ಅಥವಾ ಬೇರೆ ಯಾರು ಹೇಳ್ಕೊಟ್ಟಿದ್ದ ಮಾತುಗಳಿಗೋ, ಆಕೆ ಕೂಡ ಒಂದು ಹೆಣ್ಣು ಮಗುನೇ, ನನ್ನ ಮೇಲೆ ಅವಲಂಬಿತಳಾಗಿದ್ದಾಳೆ ಆಕೆ, ನನ್ನ ಮೇಲೆ ಅವಲಂಬಿತಳಾಗಿದ್ದಾಳೆ ಆಕೆಗೆ ನಾನು ಬಿಟ್ಟು ಬೇರೆ ಯಾರು ಇಲ್ಲ ಅನ್ನೋ ಭಾವನೆ ಇಲ್ಲದೆ ಒಬ್ಬಳನ್ನೇ ಬಿಟ್ಟು ಬೇಸರ ಮಾಡಿಕೊಂಡು ಅವ್ರು ಏನೇನು ಪ್ರಯತ್ನ ಪಟ್ಟಿರ್ತಾರೆ ಪತಿನ ವಶ ಮಾಡ್ಕೋಬೇಕು ಅಂತ. ಆದರೆ ನೀವು ಈ ತಂತ್ರ ಮಾಡ್ಕೊಳ್ತೀರಲ್ಲ, ನಾನು ಪತಿ ಹತ್ರ ಹೇಳ್ತಿಲ್ಲ, ನಿಮ್ಮ ಬದುಕಿಗೆ ಯಾರೋ ಒಬ್ರು ಆಸರೆ ಆಗಬೇಕು. ಆ ಆಸರೆ ಆಗಿ ಅವರು ಮರವಾಗಿ ಹೆಮ್ಮರವಾಗಿ ನಿಮ್ಮ ಬದುಕಲ್ಲಿ ನಿಂತ್ಕೋಬೇಕು, ಒಂದು ನೆರಳಾಗಿ ನಿಮ್ಗೆ ಇರಬೇಕು ಅನ್ನೋದಾದರೆ ಈ ತಂತ್ರವನ್ನು ನೀವು ಮಾಡ್ಕೊಳ್ತೀರಪ್ಪ. ಹೇಗೆ ತಂತ್ರವನ್ನು ಮಾಡ್ಕೊಳ್ಳೋದು? ತುಂಬ ಚಿಕ್ಕ ರೆಮಿಡಿ, ಅಷ್ಟು ಅದ್ಭುತವಾಗಿರುತ್ತೆ. ತುಂಬ ಚಿಕ್ಕ ರೆಮಿಡಿ, ಅಷ್ಟು ಅದ್ಭುತವಾಗಿರುತ್ತೆ. ಈ ಜೇನುತುಪ್ಪವನ್ನು ಖರೀದಿ ಮಾಡಬೇಕು, ಅಥವಾ ಮನೇಲಿ ಇದ್ರೂ ಕೂಡ ಓಕೆ. ಜೇನುತುಪ್ಪವನ್ನು ಒಂದು ಬೌಲ್ಗೆ ಹಾಕ್ಕೋಬೇಕದು. ಜೇನುತುಪ್ಪವನ್ನು ಒಂದು ಸಣ್ಣದಾಗಿರ್ತಕ್ಕಂಥ ದೊನ್ನೆ ಅಥವಾ ಒಂದು ಬೌಲ್, ಒಂದು ತಟ್ಟೆಗೆ ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಅಕ್ಷತೆ ಕಾಳು, ಅದು ಕೆಂಪು ಅಕ್ಷತೆ ಕಾಳು ಮಾಡ್ಕೊಂಡಿದ್ದು, ಆ ಕೆಂಪು ಅಕ್ಷತೆ ಕಾಳು ಹಾಕ್ತೀರಿ. ಇದು ತಂತ್ರ, ಮಂತ್ರಾಲಯ. ಇದಕ್ಕೆ ಸ್ವಲ್ಪ ಹಾಕ್ತೀರಿ. ಒಂದು ಅರಿಶಿಣದ ಕೊಂಬು ಕರೆಕ್ಟಾಗಿ ಸ್ವಲ್ಪ ಒಂದು ಸೈಡ್, ಒಂದು ಮೂಲೆ ಕಟ್ ಮಾಡಬೇಕು, ಸ್ವಲ್ಪ ಕಟ್ ಮಾಡಿ ಅದರಲ್ಲಿ ಈ ಜೇನುತುಪ್ಪ ಹದ್ಕೋಬೇಕು. ಜೇನುತುಪ್ಪ ಹದ್ದುಕೊಂಡು ನೀವು ಬ್ರಷ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಿ, ಹಾಗೆ ಆ ಅರಿಶಿಣ ಕೊಂಬಿಂದ ಪೂರ್ಣವಾಗಿ ಎಲ್ಲ ಹಲ್ಲುಗಳು ಟಚ್ ಮಾಡ್ತೀರಿ. ಆ ಜೇನುತುಪ್ಪವನ್ನು ಎಲ್ಲ ಹಲ್ಲುಗಳಿಗೂ ಟಚ್ ಮಾಡ್ತೀರಿ. ಅದರ ಸಿಹಿ ಸವಿಯೋ ಮುಖಾಂತರ ಆ ವ್ಯಕ್ತಿ ತಿಳ್ಕೊತೀರಿ. ಯಾವ ವ್ಯಕ್ತಿ ನಿಮಗೆ ಆಸರೆಯಾಗಿ ನಿಲ್ಲಬೇಕಾಗಿತ್ತೋ ಆ ವ್ಯಕ್ತಿನ ನೀವು ತಿಳ್ಕೊಳ್ತೀರಿ. ಬೇಗ ಶೀಘ್ರವಾಗಿ ಆ ವ್ಯಕ್ತಿ ಬರಬೇಕು, ಶೀಘ್ರವಾಗಿ ಆ ವ್ಯಕ್ತಿ ನನ್ನ ವಶವಾಗಬೇಕು ಅಂತ ಅಂದುಕೊಂಡು ಈ ರೆಮಿಡಿಯನ್ನು ಮಾಡ್ತೀರಿ. ಮತ್ತೆ ಅದರಲ್ಲಿ ಹಾಗೆ ಹೇಳ್ತೀರಿ, ಇದು ಯಾರಿಗೂ ತೋರಿಸಬಾರ್ದು, ಯಾರಿಗೂ ಕಾಣಿಸಬಾರ್ದು, ಮತ್ತೊಬ್ಬರು ಇದೇನು ಅಂತ ಕೇಳಬಾರ್ದು. ಆನಂದ ಇನ್ನೊಬ್ಬರು ಟಚ್ ಮಾಡಿ ತಿಂದರೂ ಹೋಯ್ತು, ಅಥವಾ ಅರ್ಶಿನ ಕೊಂಬನ್ನು ನೋಡಿದ್ರು ಹೋಯ್ತು. ಇದನ್ನು ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಬಹಳ ಅದ್ಭುತವಾಗಿರ್ತಕ್ಕ ದಿನಗಳ ಕೌಂಟ್ ಮಾಡ್ಕೊಳ್ತಕ್ಕಂಥದ್ದು. ಈ 63 ಕೌಂಟ್ ಮಾಡ್ತಾರೆ. ಹಾಗಾಗಿ 63 ದಿನಗಳ ಕಾಲ ಇದನ್ನು ಮಾಡ್ಕೊಳ್ತೀರಿ ನೀವು ಪ್ರತಿನಿತ್ಯ. ಆಗ ಅಲ್ಲಿ ಟಚ್ ಮಾಡೋದು, ಮತ್ತೆ ಇದನ್ನ ಇಡೋದು ಎಲ್ಲೋ ಒಂದು ಕಡೆ ಜೋಪಾನ ಜಾಗದಲ್ಲಿ ಇಟ್ಟುಬಿಡ್ತಕ್ಕಂಥದ್ದು. ಇಷ್ಟನ್ನೇ ಮಾಡ್ತೀರಿ. ಅವರಿಗೆ ಯಾವ ಸಮಯ ಈ ಕರೆಕ್ಟಾಗಿರುತ್ತೋ, ಬೇರೆ ತುಂಬ ಹಡಾವಡಿ ಇದ್ದು ಬ್ಯುಸಿ ಇದ್ದು ಆಗಲ್ಲ. ಇದರ ಕೇವಲ 1 ನಿಮಿಷದಲ್ಲಿ ಮಾಡುವಂಥದ್ದು. ಇದನ್ನು ಯಾವಾಗಲಾದ್ರೂ ಮಾಡಿ, ರಾತ್ರಿ ಮಾಡಲಿ, ಹಗಲು ಮಾಡಲಿ, ಮಧ್ಯಾಹ್ನ ಮಾಡ್ಕೊಳ್ಳಿ, ಒಟ್ಟಾರೆ ಯಾರೂ ನೋಡಿದಾಗ ಇದನ್ನು ಮಾಡಿ ಅಲ್ಲಿ ಟಚ್ ಎಲ್ಲ 32 ಹಲ್ಲುಗಳು ಟಚ್ ಮಾಡಬೇಕು. ಟಚ್ ಮಾಡಿಕೊಂಡು ಆ ಸಿಹಿಯನ್ನು ಸವಿತಾ ಆ ವ್ಯಕ್ತಿ ನೆನಪು ಮಾಡ್ಕೊಳ್ತೀರಿ. ಇಷ್ಟೇ ನೀವು ಮಾಡೋದು. ಮತ್ತೆ ಇದನ್ನು ಪಕ್ಕಕ್ಕೆ ಇಟ್ಬಿಡಿ. ಮತ್ತೆ ನಾಳೆ ಸೇಮ್ 63 ದಿನಗಳು ಮಾಡ್ಕೊಳ್ತೀರಿ. ಆ ವ್ಯಕ್ತಿ ನಿಮ್ಮ ಮುಂದೆ ಪ್ಲೀಸಿಂಗ್ ಮಾಡಿಕೊಂಡು, ರಿಕ್ವೆಸ್ಟ್ ಮಾಡಿಕೊಂಡು, ನಿಮ್ಮನ್ನು ಹಗ್ ಮಾಡಿಕೊಂಡು, ನಿಮ್ಮ ಹತ್ರ ನೀವು ಹೇಗೆ
ಬಯಸ್ತಿರ್ತೀರೋ ಆಗಿರ್ತಾನೆ ಆ ವ್ಯಕ್ತಿ. ಇಷ್ಟೇ ಇದು ತಂತ್ರ ಮಾಡ್ಕೊಳ್ತೀರಿ, ಆ ವ್ಯಕ್ತಿ ನಿಮ್ಮ ಹತ್ರ ಇರ್ತಾನೆ. ಶುಭ ಒಳ್ಳೆದಾಗಿ. ಖಂಡಿತ ಗುರುಗಳೇ, ಇದೇ ರೀತಿಯಾಗಿರುವಂಥ ರೆಮಿಡಿನೇ ಬೇಕಾಗಿದ್ದು, ಇದೇ ನನ್ನ ಪ್ರಶ್ನೆ ಆಗಿತ್ತು. ಬಹಳ ಉತ್ತಮವಾಗಿರುವಂಥ, ತುಂಬಾನೇ ಸಿಂಪಲ್ ಅಂತ ನಾನು ಪ್ರತಿ ಸಲ ಹೇಳಿದ್ರು ಖಂಡಿತ ತಪ್ಪಾಗೋದಿಲ್ಲ. ಅಷ್ಟು ಸಿಂಪಲ್ ಆಗಿ ನಾವೇನು ಹೆಚ್ಚು ಹಣ ಖರ್ಚು ಮಾಡುವಂಥ ಅವಶ್ಯಕತೆನಿಲ್ಲ, ಆ ರೀತಿಯಾಗಿರುವಂಥ ರೆಮಿಡೀಸ್ನ ಕೊಡ್ತೀರಾ. ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರಗಳು. ಹರೇ ಶ್ರೀನಿವಾಸ. ಗುರುಗಳು ಎಷ್ಟು ಸಿಂಪಲ್ ಆಗಿರುವಂಥ ರೆಮಿಡಿ ಕೊಟ್ಟಿದ್ದಾರಲ್ವ, ಇದಕ್ಕೂ ಸಿಂಪಲ್ ಖಂಡಿತವಾಗ್ಲೂ ಚಾನ್ಸೇ ಇಲ್ಲ. ಸೊ ನಾನು ಕೇಳಿದಂಥ ಪ್ರಶ್ನೆಗೆ ಗುರುಗಳು ನೀಡಿದಂಥ ರೆಮಿಡಿ ನಿಮಗೆ ಇಷ್ಟ ಆಗಿದೆ, ಈ ರೆಮಿಡಿನ ನೀವು ಫಾಲೋ ಮಾಡಿ, ನಿಮ್ಮ ಲೈಫ್ನಲ್ಲಿ ಕೂಡ ನಿಮಗೆ ಆಸರೆ ಆಗಿರುವಂಥ ವ್ಯಕ್ತಿ ಹಿಂದೆ ನಿಮಗೆ ಮತ್ತೆ ವಾಪಸ್ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.